ಇರಾನ್ ಕಬ್ಜಾ ಮಾಡಲೇಬೇಕು ಅಂತ ಅಮೆರಿಕ ಮತ್ತಷ್ಟು ಭಯಾನಕವಾಗಿ ಆಕ್ರಮಣ ಆರಂಭ ಮಾಡಿದೆ. ಅತ್ತ ರಣಾಂಗಣದಲ್ಲಿ ಸೈನಿಕರ ಹೆಣಗಳು ಬೀಳ್ತಾ ಇದ್ರೆ ಇತ್ತ ಇರಾನ್ ಒಂದು ಪೋಸ್ಟರ್ ಮೂಲಕ ಮೂರನೇ ಮಹಾಯುದ್ಧ ಸಾರಿದೆ. ಅಷ್ಟಕ್ಕೂ ಆ ಪೋಸ್ಟರ್ ಮೂಲಕ ಇರಾನ್ ಟ್ರಂಪ್ಗೆ ಕೊಟ್ಟ ಸಂದೇಶ ಏನು ಇಲ್ಲಿದೆ ನೋಡಿ. ಅಂದು ಟ್ರಂಪ್, ಇಂದು ಫುಲ್ ಫ್ಯಾಮಿಲಿ. ಪೋಸ್ಟರ್ ಸಾರಿದ ಮೂರನೇ ಮಹಾಯುದ್ಧ. ಒಂದು ಕಡೆ ಕ್ಷಿಪಣಿ ಬಾಂಬ್ ದಾಳಿ, ಇನ್ನೊಂದು ಕಡೆ ಗೋಡೆಗಳ ಮೇಲೆ ಕಾಣಿಸ್ತಿರೋ ಸಾವಿನ ಚಿತ್ರಗಳು. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆ ದಗದಗಿಸ್ತಿರೋ ಈ ಹೊತ್ತಲ್ಲಿ ಟೆಹರಾನ್ನ ಪ್ಯಾಲೆಸ್ತೀನ್ ಚೌಕದಲ್ಲಿ ಅಂಟಿಸಿರೋ ಪೋಸ್ಟರ್ ಒಂದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಇದೇ ನೋಡಿ ಆ ಪೋಸ್ಟರ್. ಈ ಪೋಸ್ಟರ್ ಸರಿಯಾಗಿ ನೋಡಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ಲ, ಪತ್ನಿ ಮೆಲೆನಿಯಾ ಮತ್ತು ಇವಾಂಕಾ, ಡೊನಾಲ್ಡ್ ಜೂನಿಯರ್, ಎರಿಕ್, ಟಿಫಾನಿ ಬ್ಯಾರನ್, ಈ 5 ಮಕ್ಕಳ ಭಾವಚಿತ್ರಗಳು ಕಾಣಿಸ್ತಿವೆ. ಜೊತೆಗೆ ಅಮೆರಿಕನ್ ಧ್ವಜ ಹೊದ್ದ ಶವಪೆಟ್ಟಿಗೆಗಳ ಮೇಲೆ ಇಡಲಾಗಿದೆ. ಅಲ್ಲಿಗೆ ಈ ಬಾರಿ ಇರಾನ್ ಟ್ರಂಪ್ ಒಬ್ಬರನ್ನೇ ಮಾತ್ರ ಅಲ್ಲ, ಇಡೀ ಕುಟುಂಬವನ್ನೇ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಿದೆ. ಅಷ್ಟೇ ಅಲ್ಲ, ದೊಡ್ಡಕ್ಷರದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಬರೆದಿರೋ ಪದ ರಕ್ತಕ್ಕೆ ರಕ್ತ. ಇರಾನ್ ಇದೇ ಮೊದಲ ಬಾರಿ ಇಂಥ ಕೆಲಸ ಮಾಡಿದ್ದಲ್ಲ. ಇದಕ್ಕೂ ಕೆಲವು ದಿನ ಮುಂಚೆ ಟೆಹರಾನ್ನ ಪ್ರಸಿದ್ಧ ಎಂಗೆಲಾಬ್ ಚೌಕದಲ್ಲೂ ಇದೇ ರೀತಿಯ ಪೋಸ್ಟರ್ ಅಂಟಿಸಿ ಟ್ರಂಪ್ಗೆ ಎಚ್ಚರಿಕೆಯನ್ನ ನೀಡಿತ್ತು. ಅದರಲ್ಲಿ ಟ್ರಂಪ್ ಕಣ್ಣು ಮುಚ್ಚಿ ಕೆದರಿದ ಕೂದಲಿಂದ ತೆರೆದ ಕಪ್ಪು ಶವಪೆಟ್ಟಿಗೆಯಲ್ಲಿ ಮಲಗಿರೋ ಚಿತ್ರ. ಅದರ ಮೇಲೆ ಇಂಗ್ಲಿಷ್ ಮತ್ತು ಪರ್ಷಿಯನ್ 2 ಭಾಷೆಯಲ್ಲಿ ನಾವು ಟ್ರಂಪ್ನ ಕೊಲ್ತೀವಿ ಅಂತ ಬರೆಯಲಾಗಿತ್ತು. ಈಗ ಈ ಪೋಸ್ಟರ್, ಈ ಬೆಳವಣಿಗೆಯು ಮತ್ತೊಮ್ಮೆ ಒಂದು ಸತ್ಯವನ್ನ ನೆನಪಿಸುತ್ತದೆ. ಆಧುನಿಕ ಯುದ್ಧಗಳು ಕೇವಲ ರಣರಂಗದಲ್ಲಿ ಮಾತ್ರ ನಡೆಯುವುದಿಲ್ಲ. ನಗರಗಳ ಗೋಡೆಗಳ ಮೇಲೆ, ಡಿಜಿಟಲ್ ಪರದೆಗಳ ಮೇಲೆ, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲೂ ಮನೋವೈಜ್ಞಾನಿಕ ಪ್ರಭಾವ ಬೀರುವ ಪ್ರಯತ್ನಗಳು ನಡೆಯುತ್ತವೆ. ಒಂದು ಪೋಸ್ಟರ್ ಕೂಡ ಕೆಲವೊಮ್ಮೆ 1000 ಮಾತುಗಳಿಗಿಂತ ದೊಡ್ಡ ರಾಜಕೀಯ ಸಂದೇಶವಾಗಬಹುದು. ಸದ್ಯ ಈ ಪೋಸ್ಟರ್ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಅಮೆರಿಕ-ಇರಾನ್ ಸಂಬಂಧಗಳ ಮೇಲಿನ ಉದ್ವಿಗ್ನತೆ ಇನ್ನೂ ಕಡಿಮೆಯಾಗಿಲ್ಲ ಎಂಬುದನ್ನ ತೋರಿಸುತ್ತಿದೆ. ಆದರೆ ಇಂತಹ ಚಿತ್ರಗಳು ನೇರ ಬೆದರಿಕೆಯೇ ಅಥವಾ ರಾಜಕೀಯ ಪ್ರಚಾರದ ಸಂಕೇತವೇ ಎಂಬುದನ್ನ ಎಚ್ಚರಿಕೆಯಿಂದ ಅರ್ಥೈಸಬೇಕಿದೆ. ಒಂದು ವಿಷಯ ಮಾತ್ರ ಸ್ಪಷ್ಟ: ಟೆಹರಾನ್ನ ಮಧ್ಯಭಾಗದಲ್ಲಿ ಕಾಣಿಸಿಕೊಂಡ ಈ ಪೋಸ್ಟರ್ ಕೇವಲ ಟ್ರಂಪ್ ಕುಟುಂಬ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವುದಂತೂ ಸತ್ಯ. ಹಾಗೇನಾದ್ರೂ ಈ ಪೋಸ್ಟರ್ನಲ್ಲಿ ಹೇಳಿರುವ ಹಾಗೆ ಟ್ರಂಪ್ ಕುಟುಂಬದ ಮೇಲೆ ದಾಳಿ ನಡೆದಿದ್ದೇ ಆದರೆ ಊಹೆಗೂ ಮೀರಿದ ಮಾರಣ ಹೋಮ ಆಗೋದಂತೂ ಸತ್ಯ.